ಹಲೋ ಮೂವಿ ಲವರ್ಸ್, ವೆಲ್ಕಮ್ ಟು ಐ5 ಕನ್ನಡ ಎಕ್ಸ್ಪ್ಲೈನರ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಟಾಪ್ 5 ಬೆಸ್ಟ್ ಸೌತ್ ಇಂಡಿಯನ್ ಸೈಬರ್ ಕ್ರೈಮ್ ಥ್ರಿಲ್ಲರ್ಸ್ ಮೂವೀಸ್ಗಳ ಲಿಸ್ಟನ್ನು ನೋಡೋಣ. ಲಿಸ್ಟ್ನಲ್ಲಿ ಆ್ಯಡ್ ಮಾಡಿರೋ ಸಿನಿಮಾಗಳು ಕಂಪ್ಲೀಟ್ ಆಗಿ ಹ್ಯಾಕಿಂಗ್ ಆ್ಯಂಡ್ ಸೈಬರ್ ಕ್ರೈಮ್ಗಳ ಮೇಲೆ ಕಂಪ್ಲೀಟ್ ಆಗಿ ಸಿನಿಮಾ ರನ್ ಆಗುತ್ತೆ. ಆ್ಯಂಡ್ 5 ಸಿನಿಮಾಗಳಲ್ಲಿ 2 ಸಿನಿಮಾಗಳು ಕನ್ನಡ ಲ್ಯಾಂಗ್ವೇಜಲ್ಲೇ ಸಿಗುತ್ತೆ. ಬನ್ನಿ, ಲೆಟ್ಸ್ ಬಿಗಿನ್ ಟು ದಿ ವಿಡಿಯೋ. ಲಿಸ್ಟ್ನಲ್ಲಿ 5ನೇ ಸಿನಿಮಾ ಚಕ್ರ. ಇದೊಂದು ತಮಿಳ್ ಸಿನಿಮಾ ಆ್ಯಂಡ್ ಸಿನಿಮಾದ ಲೀಡ್ ರೋಲಲ್ಲಿ ವಿಶಾಲ್ ಆ್ಯಂಡ್ ಶ್ರದ್ಧಾ ಶ್ರೀನಾಥ್ ಆ್ಯಕ್ಟ್ ಮಾಡಿರೋ ಸಿನಿಮಾ. ಇನ್ನು ಸಿನಿಮಾದ ಕತೆ ವಿಷಯಕ್ಕೆ ಬಂದರೆ 73ನೇ ಸ್ವತಂತ್ರ ದಿನಾಚರಣೆಯ ದಿನ ಇಬ್ಬರು ಕಳ್ಳರು ಸಿಟಿಯಲ್ಲಿ ಡಿಫ್ರೆಂಟ್ ಲೊಕೇಶನಲ್ಲಿ ವಯಸ್ಕರು ವಾಸ ಮಾಡುತ್ತಿರೋ ಮನೆಯನ್ನು ಟಾರ್ಗೆಟ್ ಮಾಡಿ ಸ್ವಲ್ಪ ಟೈಮ್ನಲ್ಲಿ 50 ಮನೆಗಳನ್ನು ದರೋಡೆ ಮಾಡ್ತಾರೆ. ಇದನ್ನು ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಶ್ರದ್ಧಾ ಶ್ರೀನಿವಾಸನ್ನು ಅಪಾಯಿಂಟ್ ಮಾಡ್ತಾರೆ. ನಂತರ ಮಿಲಿಟರಿ ಆಫೀಸರ್ ಆದ ಸಿನಿಮಾದ ಹೀರೋ ವಿಶಾಲ್ ಕೂಡ ಕೇಸನ್ನು ಸಾಲ್ವ್ ಮಾಡೋಕ್ಕೆ ಬರ್ತಾನೆ. ಮುಂದೆ ಸಿನಿಮಾದ ಟೈಟಲ್ ಚಕ್ರಕ್ಕೂ ಹಾಗೆ ಈ ಕೇಸ್ಗೆ ಇರೋ ಸಂಬಂಧ ಏನು ಎಂಬುದನ್ನು ನೀವು ಕಂಪ್ಲೀಟ್ ಆಗಿ ಈ ಸಿನಿಮಾದಲ್ಲಿ ನೋಡ್ತೀರಾ. ಹಾಗೆ ಹೀರೋ ಈ ಕೇಸನ್ನು ಹೇಗೆ ಸಾಲ್ವ್ ಮಾಡ್ತಾನೆ ಎಂಬುದು ಸಿನಿಮಾದ ಕಥೆಯಾಗಿರುತ್ತೆ. ಆ್ಯಂಡ್ ಈ ಸಿನಿಮಾ ZEE5ಯಲ್ಲಿ ಕನ್ನಡ ಲ್ಯಾಂಗ್ವೇಜ್ನಲ್ಲೇ ಸಿಗುತ್ತೆ. ಲಿಸ್ಟ್ನಲ್ಲಿ 4ನೇ ಸಿನಿಮಾ ಗುಲ್ಟು. ಇದು ನಮ್ಮ ಕನ್ನಡ ಸಿನಿಮಾ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಬಂದ ಒನ್ ಆ್ಯಂಡ್ ಓನ್ಲಿ ಸೈಬರ್ ಕ್ರೈಮ್ ಮೂವಿ. ಇನ್ನು ಸಿನಿಮಾದ ಲೀಡ್ ರೋಲಲ್ಲಿ ನವೀನ್ ಶಂಕರ್ ಆ್ಯಂಡ್ ಸೋನು ಆ್ಯಕ್ಟ್ ಮಾಡಿರೋ ಸಿನಿಮಾ. ಇನ್ನು ಸಿನಿಮಾದ ಪ್ಲಾಟ್ ಏನಪ್ಪ ಅಂದರೆ, ಗೌರ್ಮೆಂಟ್ಗೆ ಸಂಬಂಧಪಟ್ಟ ಸ್ವಲ್ಪ ಸೀಕ್ರೆಟ್ ಇನ್ಫಾರ್ಮೇಷನ್ಗಳು ಹ್ಯಾಕ್ ಆಗುತ್ತೆ. ಈ ಕೇಸ್ನಲ್ಲಿ ಪ್ರೈಮರಿ ಸಸ್ಪೆಕ್ಟ್ ಆಗಿ ನಮ್ಮ ಹೀರೋನ ಪೊಲೀಸರು ಸೀಕ್ರೆಟ್ ಆಗಿ ವಾಚ್ ಮಾಡ್ತಾ ಇರ್ತಾರೆ. ಮುಂದೆ ಅವನೇ ಹ್ಯಾಕರ್ ಅಂತ ಫೈಂಡ್ ಮಾಡ್ತಾರೆ. ಸೊ ಇದರಿಂದ ನಮ್ಮ ಹೀರೋ ತನ್ನ ಇಂಟೆಲಿಜೆಂಟ್ ಮೈಂಡನ್ನು ಯೂಸ್ ಮಾಡಿ ಹೇಗೆ ಇದರಿಂದ ಹೊರಗೆ ಬರ್ತಾನೆ ಎಂಬುದು ಸಿನಿಮಾದ ಕಥೆಯಾಗಿರುತ್ತೆ. ಆ್ಯಂಡ್ ಈ ಸಿನಿಮಾ ವೂಟ್ ಆ್ಯಂಡ್ MX ಪ್ಲೇಯರಲ್ಲಿ ಸಿಗುತ್ತೆ ಫ್ರೀಯಾಗಿ. ಲಿಸ್ಟ್ನಲ್ಲಿ 3ನೇ ಸಿನಿಮಾ ಇರುಂಬುತ್ತರೈ. ಇದೊಂದು ತಮಿಳ್ ಸಿನಿಮಾ. ಇನ್ನು ಸಿನಿಮಾದ ಲೀಡ್ ರೋಲಲ್ಲಿ ವಿಶಾಲ್ ಆ್ಯಂಡ್ ಸಮಂತಾ ಆ್ಯಕ್ಟ್ ಮಾಡಿರೋ ಸಿನಿಮಾ. ಇನ್ನು ಸಿನಿಮಾದ ಪ್ಲಾಟ್ ವಿಷಯಕ್ಕೆ ಬಂದರೆ, ಸಿನಿಮಾದ ಹೀರೋ ಆರ್ಮಿ ಆಫೀಸರ್ ಆಗಿರ್ತಾನೆ. ಆದರೆ ಅವನನ್ನು ಆರ್ಮಿಯಿಂದ ಸ್ವಲ್ಪ ದಿನ ಹೊರಗಿಟ್ಟಿರ್ತಾರೆ. ಆಗ ಅವನ ಫ್ಯಾಮಿಲಿ ಕಷ್ಟಕ್ಕಾಗಿ ಒಂದು ಮುಖ್ಯ ಕೆಲಸಕ್ಕಾಗಿ ಸುಮಾರು 6 ಲಕ್ಷ ಹಣವನ್ನು ಒಂದು ಬ್ಯಾಂಕ್ನಿಂದ ಲೋನ್ ಆಗಿ ಪಡಿತಾನೆ. ಆದರೆ ಆ 6 ಲಕ್ಷ ಹಣ ಅವನ ಅಕೌಂಟ್ಗೆ ಟ್ರಾನ್ಸ್ಫರ್ ಆದ ಸ್ವಲ್ಪ ಟೈಮ್ನಲ್ಲೇ ಮಾಯವಾಗುತ್ತೆ. ಆ ಹಣ ಅಕೌಂಟಿಂದ ಕಾಣೆಯಾಗೋಕ್ಕೆ ಕಾರಣ ಏನು, ಇದರ ಹಿಂದೆ ಯಾರು ಇದ್ದಾರೆ ಎಂಬುದು ನಮ್ಮ ಹೀರೋ ಹೇಗೆ ಕಂಡು ಹಿಡಿಯುತ್ತಾನೆ ಎಂಬುದು ಸಿನಿಮಾದ ಕಥೆಯಾಗಿರುತ್ತೆ. ಆ್ಯಂಡ್ ಈ ಸಿನಿಮಾ Disney+ ಹಾಟ್‌ಸ್ಟಾರಲ್ಲಿ ಸಿಗುತ್ತೆ. ಲಿಸ್ಟ್ನಲ್ಲಿ 2ನೇ ಸಿನಿಮಾ ಕಣ್ಣಂ ಕಣ್ಣಂ ದೋ ಚಾಯೆ. ಇದೊಂದು ತಮಿಳ್ ಸಿನಿಮಾ. ಲೀಡ್ ರೋಲಲ್ಲಿ DQ ಸಲ್ಮಾನ್ ಆ್ಯಂಡ್ ರೀತು ವರ್ಮಾ ಆ್ಯಕ್ಟ್ ಮಾಡಿರೋ ಸಿನಿಮಾ. ಇನ್ನು ಸಿನಿಮಾದ ಪ್ಲಾಟ್ ವಿಷಯಕ್ಕೆ ಬಂದರೆ, ಸಿದ್ಧಾರ್ಥ್ ಮತ್ತು ತಲೀಸ್ ಇಬ್ಬರು ಕೂಡ ಒಳ್ಳೆ ಫ್ರೆಂಡ್ಸ್ ಆಗಿರ್ತಾರೆ. ಇಬ್ಬರು ಕೂಡ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಈ ರೀತಿ ಲೈಫನ್ನು ಲೀಡ್ ಮಾಡ್ತಿರುವಾಗ ಇಬ್ಬರಿಗೂ ಕೂಡ ಮೀರಾ ಆ್ಯಂಡ್ ನಿರಂಜನಿ ಎಂಬ ಹುಡುಗಿಯರನ್ನು ಇಬ್ಬರು ಕೂಡ ಇಷ್ಟಪಡ್ತಾರೆ. ಅದು ಮುಂದೆ ಲವ್ ಆಗಿ ಕನ್ವರ್ಟ್ ಆಗುತ್ತೆ. ಮುಂದೆ ಎಂಜಾಯ್ ಮಾಡೋಕ್ಕಂತ ಗೋವಾ ಟ್ರಿಪ್ ಹೋಗ್ತಾರೆ. ಹಾಗೆ ಒಂದು ಕಡೆ ಪೊಲೀಸ್ ಕಮಿಷನರ್ ಆನ್ಲೈನ್ನಲ್ಲಿ ಆಗೋ ಕ್ರೈಮ್ಸ್ ಹಾಗೆ ಕಳ್ಳತನದ ಬಗ್ಗೆ ಅಫಿಷಿಯಲ್ ಆಗಿ ಇನ್ವೆಸ್ಟಿಗೇಷನ್ ಅನ್ನು ಮಾಡ್ತಾ ಇರ್ತಾರೆ. ಈ ಪೊಲೀಸ್ ಕಮಿಷನರಿಗೂ ಹಾಗೆ ಈ 4 ಜನರಿಗೆ ಇರೋ ಸಂಬಂಧ ಏನು ಎಂಬುದನ್ನು ನೀವು ಸಿನಿಮಾದಲ್ಲೇ ನೋಡಬೇಕು. ಆ್ಯಂಡ್ ಈ ಸಿನಿಮಾ ನೆಟ್ಫ್ಲಿಕ್ಸಲ್ಲೇ ಸಿಗುತ್ತೆ. ಲಿಸ್ಟ್ನಲ್ಲಿ 1ನೇ ಸಿನಿಮಾ ಕಿ. ಇದೊಂದು ತಮಿಳ್ ಮೂವಿ. ಲೀಡ್ ರೋಲಲ್ಲಿ ಜೀವಾ ಆ್ಯಂಡ್ ನಿಕ್ಕಿ ಗಲ್ರಾಣಿ ಆ್ಯಕ್ಟ್ ಮಾಡಿರೋ ಸಿನಿಮಾ. ಇನ್ನು ಸಿನಿಮಾದ ಪ್ಲಾಟ್ ವಿಷಯಕ್ಕೆ ಬಂದರೆ, ಪ್ರೊಫೆಷನಲ್ ಹ್ಯಾಕರ್ ಆದ ನಮ್ಮ ಹೀರೋ ಸಿದ್ದು ಹುಡುಗಿಯರ ಫೋನ್ನಲ್ಲಿರೋ ಪರ್ಸ್ನಲ್ ಇನ್ಫಾರ್ಮೇಷನನ್ನು ಹ್ಯಾಕ್ ಮಾಡ್ತಾ ಇರ್ತಾನೆ. ಈ ಪ್ರೋಸೆಸ್ನಲ್ಲಿ ವಂದನಾ ಎಂಬ ಹುಡುಗಿ ಫ್ರೆಂಡ್ ಆಗ್ತಾಳೆ. ಸೇಮ್ ಟೈಮಲ್ಲಿ ಸಿರಿ ಎಂಬ ಹುಡುಗಿಯ ಜೊತೆ ಲವ್ವಲ್ಲಿ ಬೀಳ್ತಾನೆ. ಹ್ಯಾಕಿಂಗು, ಫ್ರೆಂಡ್ಸು, ಲವ್ವರು ಜೊತೆ ನಮ್ಮ ಹೀರೋ ಎಲ್ಲ ಓಕೆ ಅನ್ನೋ ಟೈಮ್ನಲ್ಲಿ ಸಡನ್ನಾಗಿ ಸಿದ್ಧಾರ್ಥನ ಮೇಲೆ ಒಂದು ಗ್ರೂಪ್ ಅಟ್ಯಾಕ್ ಆಗುತ್ತೆ. ಈ ಗ್ರೂಪಿಗೂ ಸಿದ್ಧಾರ್ಥನಿಗೂ ಈ ಗ್ರೂಪ್ಗೆ ಇರೋ ಲಿಂಕ್ ಏನು ಎಂಬುದನ್ನು ನೀವು ಸಿನಿಮಾದಲ್ಲೇ ನೋಡಬೇಕು. ಆ್ಯಂಡ್ ಈ ಸಿನಿಮಾ ಯೂಟ್ಯೂಬ್ನಲ್ಲೇ ಸಿಗುತ್ತೆ, ಓನ್ಲಿ ತಮಿಳ್ ಲ್ಯಾಂಗ್ವೇಜ್ನಲ್ಲಿ. ಇವು ಫ್ರೆಂಡ್ಸ್ ನಾನು ನೋಡಿದ ಟಾಪ್ 5 ಸೌತ್ ಇಂಡಿಯನ್ ಬೆಸ್ಟ್ ಸೈಬರ್ ಕ್ರೈಮ್ ಥ್ರಿಲ್ಲರ್ ಮೂವೀಸ್. ಇನ್ನೂ ತುಂಬ ಸಿನಿಮಾಗಳು ಈ ಜಾನರ್ನಲ್ಲಿ ಇವೆ. ಅವುಗಳನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡುವ. ಸೊ ದಟ್ಸ್ ಇಟ್ ಗೈಸ್. ಈ ವಿಡಿಯೋ ಇಷ್ಟವಾಗಿದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ.